ಅಡಿಕೆ ಮರ ಯೂಶಲಿ ನಿಮಗೆ 300 mm ಇಂದ 400 mm ಅಗಲಕ್ಕೆ ಬರುತ್ತೆ. ಆ 400 mm ಅಗಲಕ್ಕೆ ಈ ಡಿವೈಸ್ ಏನಿದೆ ಹೀಗೆ ಓಪನ್ ಆಗಿ ಅಟ್ಯಾಚ್ ಮಾಡ್ತೀವಿ. ಈ ಅಟ್ಯಾಚ್ ಮಾಡಿದಂಥ ಡಿವೈಸ್ನ ಮತ್ತೆ ಈ ಥರ ಕ್ಲೋಸ್ ಮಾಡಿ ನಿಮಗೆ ಲಾಕ್ ಮಾಡ್ತೀವಿ. ಈ ಪೋರ್ಷನಲ್ಲಿ ಹೀಗೆ ಲಾಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೋಸಲ್ ಪೈಪ್ಗಳು ಕಾಣ್ತಾ ಇದೆ. ಈ ನೋಸಲ್ ಪೈಪಿಗೆ ನಿಮ್ಮ ಈಗ ಏನು ಎಕ್ಸಿಸ್ಟಿಂಗ್ ಔಷಧಿ ಹೊಡೆಯೋ ಮೆಷಿನ್ ಇದೆ ಅದು ಬಂದು ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆದಂಥ ಮೆಷಿನ್ನು ಸೀದಾ ನಿಮ್ಮ ಏನು ಅಡಿಕೆ ಮರ 80, 60, 70 ಅಡಿ ಹೈಟ್ ಇರುತ್ತಲ್ವ ಅಲ್ಲಿವರೆಗೂ ಹೋಗಿ ಸ್ಪ್ರೇ ಮಾಡೋಂಥ ಕೇಪಬಿಲಿಟಿ ಇರೋಂಥ ಮೆಷಿನ್ನು. ವರ್ಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ 4 ಪ್ರೊಪೆಲ್ಲರ್ ಮೋಟರ್ಗಳು ಬರುತ್ತೆ, ಹೈ ವೋಲ್ಟೇಜ್ ಪ್ರೊಪೆಲ್ಲರ್ ಮೋಟರ್ಗಳು, ಪ್ಲಸ್ 4 ಸ್ಪ್ರೇಯರ್ಗಳು ಬರುತ್ತೆ. ಸೊ ಈ 4 ಸ್ಪ್ರೇಯರ್ ಇರೋದ್ರಿಂದ ಎಟ್ ಎ ಟೈಮ್ ಆ ಕ್ರಾಪಿಗೆ 4 ಸೈಡಿಂದ ಔಷಧಿಯನ್ನು ಸ್ಪ್ರೇ ಆಗುತ್ತೆ. ರೈತರಿಗೆ ಏನೇನು ಅಡ್ವಾಂಟೇಜನ್ನು ಕೊಡುತ್ತೆ ಅಂದರೆ ಒಬ್ಬ ರೈತಂಗೆ 1 ಎಕರೆ ಜಮೀನಲ್ಲಿ ಮಿನಿಮಮ್ ಅಂದರೂ 30,000ದಿಂದ 40,000 ದುಡ್ಡನ್ನು ಒಂದು ಸೀಸನ್ಗೆ ಉಳಿಸುತ್ತೆ. ಅಡಿಕೆ ಮರ ಯೂಶಲಿ ನಿಮಗೆ 300 mm ಇಂದ 400 mm ಅಗಲಕ್ಕೆ ಬರುತ್ತೆ. ಆ 400 mm ಅಗಲಕ್ಕೆ ಈ ಡಿವೈಸ್ ಏನಿದೆ ಹೀಗೆ ಓಪನ್ ಆಗಿ ಅಟ್ಯಾಚ್ ಮಾಡ್ತೀವಿ. ಈ ಅಟ್ಯಾಚ್ ಮಾಡಿದಂಥ ಡಿವೈಸ್ನ ಮತ್ತೆ ಈ ಥರ ಕ್ಲೋಸ್ ಮಾಡಿ ನಿಮಗೆ ಲಾಕ್ ಮಾಡ್ತೀವಿ. ಈ ಪೋರ್ಷನಲ್ಲಿ ಹೀಗೆ ಲಾಕ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ನೋಸಲ್ ಪೈಪ್ಗಳು ಕಾಣ್ತಾ ಇದೆ. ಈ ನೋಸಲ್ ಪೈಪಿಗೆ ನಿಮ್ಮ ಈಗ ಏನು ಎಕ್ಸಿಸ್ಟಿಂಗ್ ಔಷಧಿ ಹೊಡೆಯೋ ಮೆಷಿನ್ ಇದೆ ಅದು ಬಂದು ಅಟ್ಯಾಚ್ ಆಗುತ್ತೆ. ಆ ಅಟ್ಯಾಚ್ ಆದಂಥ ಮೆಷಿನ್ನು ಸೀದಾ ನಿಮ್ಮ ಏನು ಅಡಿಕೆ ಮರ 80, 60, 70 ಅಡಿ ಹೈಟ್ ಇರುತ್ತಲ್ವ ಅಲ್ಲಿವರೆಗೂ ಹೋಗಿ ಸ್ಪ್ರೇ ಮಾಡೋಂಥ ಕೇಪಬಿಲಿಟಿ ಇರೋಂಥ ಮೆಷಿನ್ನು. ವರ್ಕಿಂಗ್ ಸಿಸ್ಟಮ್ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ 4 ಪ್ರೊಪೆಲ್ಲರ್ ಮೋಟರ್ಗಳು ಬರುತ್ತೆ, ಹೈ ವೋಲ್ಟೇಜ್ ಪ್ರೊಪೆಲ್ಲರ್ ಮೋಟರ್ಗಳು, ಪ್ಲಸ್ 4 ಸ್ಪ್ರೇಯರ್ಗಳು ಬರುತ್ತೆ. ಸೊ ಈ 4 ಸ್ಪ್ರೇಯರ್ ಇರೋದ್ರಿಂದ ಎಟ್ ಎ ಟೈಮ್ ಆ ಕ್ರಾಪಿಗೆ 4 ಸೈಡಿಂದ ಔಷಧಿಯನ್ನು ಸ್ಪ್ರೇ ಆಗುತ್ತೆ. ರೈತರಿಗೆ ಏನೇನು ಅಡ್ವಾಂಟೇಜನ್ನು ಕೊಡುತ್ತೆ ಅಂದರೆ ಒಬ್ಬ ರೈತಂಗೆ 1 ಎಕರೆ ಜಮೀನಲ್ಲಿ ಮಿನಿಮಮ್ ಅಂದರೂ 30,000ದಿಂದ 40,000 ದುಡ್ಡನ್ನು ಒಂದು ಸೀಸನ್ಗೆ ಉಳಿಸುತ್ತೆ.